ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ತ್ರಿವ್ಯಾ ಒಂದು ಫ್ಯಾನ್ಸ್ಗಳೇನಿದ್ದಾರೆ ಗೊತ್ತಾ, ತ್ರಿವ್ಯಾ ಫ್ಯಾನ್ಸ್ಗಳಿಗೆ ತ್ರಿವ್ಯಾ ಜೋಡಿನ ಯಾವ್ದಾದ್ರು ಒಂದು ಬಿಗ್ ಸ್ಕ್ರೀನಲ್ಲಿ ಅಥವಾ ಸ್ಮಾಲ್ ಸ್ಕ್ರೀನನ್ನು ನೋಡಬೇಕು ಅಂತ ಆಸೆ. ಬಟ್ ಇವರು ಎಲ್ಲೂ ಕೂಡ ಕಾಣಿಸ್ಕೋತಾ ಇಲ್ಲ. ಒಂದು ಅಟ್ಲೀಸ್ಟ್ ಒಂದು ಈಗ ಇತ್ತೀಚಿನ ದಿನಗಳಲ್ಲಂತೂ ಒಂದು ಫೋಟೋ ಕೂಡ ಸಿಗ್ತಾ ಇಲ್ಲ, ಅಂದರೆ ಜೋಡಿಯಾಗಿರುವಂಥ ಒಂದು ಫೋಟೋಸ್ ಕೂಡ ಸಿಗ್ತಾ ಇಲ್ಲ. ಸೊ ಇದರಿಂದ ತ್ರಿವ್ಯಾ ಫ್ಯಾನ್ಸ್ಗಳಿಗೆ ಎಲ್ಲೊಂದು ಕಡೆ ಬೇಸರ ಉಂಟಾಗ್ತದೆ ಅಂತಲೇ ಹೇಳ್ಬೋದು. ಆದರೂ ಕೂಡ ಎಡಿಟಿಂಗ್ ಎಲ್ಲ ಮಾಡಿಬಿಟ್ಟು ಇವರು ಕಾರ್ಗಳಲ್ಲಿ ಜೊತೆಲಿ ಹೋಗ್ತಾ ಇರೋವಂಥದ್ದೆಲ್ಲನೂ ಕೂಡ ಈ ಫ್ಯಾನ್ಸ್ಗಳೇನಿದ್ದಾರೆ ಆ ಫ್ಯಾನ್ಸ್ಗಳ ಜೊತೆ ಅಲ್ಲಿರೋ ಥರ ಕ್ರಿಯೇಟ್ ಮಾಡ್ತಾರೆ. ಬಟ್ ಇಲ್ಲಿ ತ್ರಿವಿಕ್ರಮ್ ಆಗಿ ಭವ್ಯಗೌಡ ಇಬ್ಬರೂ ಕೂಡ ಒಂದು ಕನ್ಕ್ಲೂಷನ್ ಕೊಡಬೇಕು ಅನ್ನೋದು ಎಲ್ಲರ ಒಂದೇ ಆಸೆ ಆಯಿತಾ. ಇಲ್ಲಿ ಅರ್ವಿ ಜೋಡಿನೂ ಕೂಡ ಬಿಗ್ ಬಾಸ್ ಸೀಸನ್ನಲ್ಲಿ ಇದ್ದಂಥವ್ರೇ. ಸೊ ಅರ್ವಿಯ ಜೋಡಿ ಬಿಗ್ ಬಾಸ್ ಸೀಸನ್ ಇಂದ ಹೊರಗೆ ಬಂದ ಮೇಲೂ ಕೂಡ ಅವರ ಒಂದು ಅಭಿಪ್ರಾಯ ತಿಳಿಸ್ಬಿಟ್ರು ಮೀಡಿಯಾದವ್ರ ಮುಂದೆ. ನಮ್ಮಿಬ್ಬರ ಮಧ್ಯೆ ಒಂದು ಪ್ರೀತಿ ಅಂತ ಇದ್ದೇ ಇದೆ. ಸೊ ನಾವು ಮದುವೆ ಹಾಕ್ತೀವಿ, ಬಟ್ ನಾವು ಅದನ್ನು ಕೂಡ ತಿಳಿಸ್ತೀವಿ. ಸದ್ಯಕ್ಕೆ ನಾವು ಲವರ್ಸ್ ಆಗಿರ್ತೀವಿ ಅಂತಲೂ ಕೂಡ ನಾವು ಲವರ್ಸೇ ಆಗಿರ್ತೀವಿ. ಸೊ ನಾವೊಂದು ಸ್ವಲ್ಪ ಲೈಫಲ್ಲಿ ಸೆಟ್ಟಲ್ಲ ಆದಮೇಲೆ ಹೇಳ್ತೀವಿ ಅಂತಲೂ ಹೇಳಿದರು. ಸೊ ಫೈನಲಿ ನಮ್ಮ ಏನು ತ್ರಿವ್ಯಾ ಜೋಡಿನೂ ಕೂಡ ಏನಾದ್ರು ಒಂದು ಕನ್ಕ್ಲೂಷನ್ ಕೊಡಬೇಕು ಅನ್ನೋದು ಆಸೆ ಇದ್ದೇ ಇದೆ, ಜನಗಳಿಗೆ ಆಸೆ ಇದೆ. ಯಾಕೆ ಅಂದರೆ ಬಿಗ್ ಬಾಸ್ ಸೀಸನ್ ಕನ್ನಡ 11 ಇಡೀ ಸೀಸನ್ನ ನೋಡಿದ್ರೆ ನಾವು ಅವ್ರನ್ನ ಒಟ್ಟಿಗೆ ನೋಡಿದ್ದೀವಿ. ಎಲ್ಲೂ ಕೂಡ ಬೇರೆ ಬೇರೆಯಾಗಿ ಒಂದು ಏನೇ ಒಂದು ಇದನ್ನು ನೋಡಿದ್ರೂ ಕೂಡ, ಯಾವುದೋ ಒಂದು ಎಪಿಸೋಡ್ ನೋಡಿದ್ರು ಕೂಡ ಅವರಿಬ್ಬರನ್ನು ಒಟ್ಟಿಗೆ ಆಲ್ಮೋಸ್ಟ್ ನೋಡಿದ್ದೀವಿ. ಸಪ್ರೇಟಾಗಿ ಬೇರೆಯವ್ರ ಜೊತೆ ನೋಡಿರೋದಾಗಲಿ ಇಲ್ವೇ ಇಲ್ಲ. ತ್ರಿವಿಕ್ರಮ್ ಮತ್ತು ಭವ್ಯ ಕೂಡ ಸೀಸನ್ ಕನ್ನಡ 11 ಅಂತಂದ ತಕ್ಷಣ ನೆನಪಾಗೋದೆ ಅವರಿಬ್ಬರನ್ನು ಕೂಡ ಒಟ್ಟಿಗೆ ನೋಡಿರೋದ್ರಿಂದ, ಅಂದರೆ ತ್ರಿವ್ಯಾ ಜೋಡಿನ ಒಟ್ಟಿಗೆ ನಾವು ನೋಡಿರೋದ್ರಿಂದ ಜನ ಏನು ಆಸೆ ಪಡ್ತಾರೆ ಅಂತಂದರೆ ಇವರಿಬ್ರು ಏನಾದರೂ ಒಂದು ರೀಲ್ಸ್ ಮಾಡಲಿ ಅಥವಾ ಇವರಿಬ್ರು ಎಲ್ಲರೂ ಹೋಗುವಂಥ ಒಂದು ಪಿಕ್ ಕೂಡ ಸಿಕ್ಕಲಿ ಅನ್ನೋದನ್ನು ಕೂಡ ತ್ರಿವ್ಯಾ ಫ್ಯಾನ್ಸ್ಗಳು ಆಸೆ ಪಡ್ತಾರೆ. ಬಿಗ್ ಬಾಸ್ ಸೀಸನ್ 11 ಕೂಡ ಇದನ್ನು ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಅವರನ್ನೇ ಕ್ರಿಯೇಟ್ ಮಾಡಿದ್ದು. ಅಂದರೆ ಅವರಿಬ್ಬರು ಒಟ್ಟಿಗೆ ಆಟ ಆಡಿದ್ದಿರ್ಬೋದು, ಅವರಿಬ್ಬರ ಬಾಂಡಿಂಗ್ ಇರ್ಬೋದು, ಜನಕ್ಕೆ ಇಷ್ಟ ಆಗ್ತಾ ಹೋಯ್ತು ಆಯಿತಾ. ಒಟ್ಟಿಗೆ ಇದ್ದಿದ್ದಿರ್ಬೋದು, ಒಟ್ಟಿಗೆ ಊಟ ಮಾಡ್ತಾ ಇರೋದಿರ್ಬೋದು, ಒಬ್ರನ್ನೊಬ್ರು ಕೇರ್ ಮಾಡ್ತಾ ಇದ್ದಿದ್ದಿರ್ಬೋದು, ಎಲ್ಲವೂ ಕೂಡ ಜನಕ್ಕೆ ಇಷ್ಟ ಆಗ್ತಾ ಹೋಯ್ತು. ಅವರಿಬ್ಬರು ಜೋಡಿ ಆಗಿದ್ರೇ ಚಂದ ಅನ್ನೋ ಥರ ಆಗೋಯ್ತು. ಈ ಟಾಸ್ಕ್ಗಳ ನಡುವೆ ಅಥವಾ ಡ್ಯಾನ್ಸ್ ಮಾಡಿದ್ದಿರ್ಬೋದು, ಇಬ್ಬರು ಕೂಡ ಅವರಿಬ್ಬರು ಮಾತುಕತೆ ಆಗಿರ್ಬೋದು, ಅವ್ರ ಜಗಳಗಳಾಗಿರ್ಬೋದು, ಜಗಳ ಮಾಡಿ ಒಂದಾಗಿರೋದಿರ್ಬೋದು, ಅವರಿಬ್ಬರು ಎಕ್ಸ್ಪ್ರೆಷನ್ಸ್ಗಳಿರ್ಬೋದು, ಇವರು ಮಾತಾಡ್ತಾ ಇದ್ದಿದ್ದಿರ್ಬೋದು, ಎಲ್ಲವೂ ಕೂಡ ಅಂದರೆ ಏನೇ ಒಂದು ಬಿಗ್ ಬಾಸ್ ಸೀಸನ್ ಕನ್ನಡ 11 ನೋಡಿದ್ರೆ ಯಾವೊಂದು ಎಪಿಸೋಡಲ್ಲೂ ಕೂಡ ಏನಾದರೂ ಒಂದು ಕಿಚನ ಜೊತೆ ವಾರದ ಜೊತೆ ಕಿಚನ ಪಂಚಾಯಿತಿಲೂ ಕೂಡ ಒಟ್ಟೊಟ್ಟಿಗೆ ಕೂರೋರು, ಒಂದೇ ಡ್ರೆಸ್ ಹಾಕೊಳೋರು, ಒಂದೇ ಕಲರ್ ಡ್ರೆಸ್ ಹಾಕೊಳೋರು ಒಂದೊಂದು ಬಾರಿ ಆ ಥರ ಎಲ್ಲ ಇರ್ತಾಯಿತ್ತು. ಎಲ್ಲೂ ಕೂಡ ನಾವು ಸಪ್ರೇಟ್ ಅಂತ ನೋಡಲೇ ಇಲ್ಲ. ಸೊ ಇವಾಗ ಬಿಗ್ ಬಾಸ್ ಸೀಸನ್ ಕನ್ನಡ 11 ಮುಗಿದು 1.5 ತಿಂಗಳಾಯಿತು. ಅದಾದಮೇಲೂ ಕೂಡ ನಾವು ಗುಬ್ಬಿಯಲ್ಲಿ ಜೊತೆಲಿ ನೋಡಿದ್ವಿ ತ್ರಿವಿಕ್ರಮ್ ಮತ್ತು ಭವ್ಯಗೌಡನ. ಹಾಗೆ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಒಟ್ಟಿಗೆ ನೋಡಿದ್ವಿ. ಬಟ್ ನೆಕ್ಸ್ಟ್ ಎಲ್ಲೂ ಕಾಣಿಸ್ಕೋತಾ ಇಲ್ವಲ್ಲ. ಇವಳ ಬರ್ತ್ಡೇಲೂ ಕೂಡ ಎಲ್ಲೋ ಒಂದು ಪಿಕ್ಗಳ ಸಿಕ್ಕಲಿಲ್ವಲ್ಲ. ಬರ್ತ್ಡೇಗೆ ವಿಶ್ ಮಾಡಿದಷ್ಟೇ ಒಂದು ಪಿಕ್ ಸಿಕ್ತು, ಅದಾದಮೇಲೆ ನಮಗೆ ಪಿಕ್ಗಳೇ ಸಿಗ್ತಾ ಇಲ್ವಲ್ಲ ಅಂತೇಳಿ ಜನ ನಿಜವಾಗ್ಲೂ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಫ್ಯಾನ್ಸ್ಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇವ್ರು ಯಾವ್ದಾದ್ರು ಒಂದು ಫಿಲಮ್ನ ಮಾಡಬೇಕು ಅಥವಾ ಯಾವ್ದಾದ್ರು ಧಾರಾವಾಹಿನ ಮಾಡಬೇಕು ಒಟ್ಟಿಗೆ ಸೇರಿ. ನಾವೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅವರಿಬ್ಬರಿಂದ ಒಂದು ಪ್ರಾಜೆಕ್ಟ್ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮಿಸ್ ಮಾಡ್ಕೋತಾ ಇದ್ದೀವಿ ನಾವು ಇವರಿಬ್ಬರನ್ನ ಜೊತೆಯಾಗಿ ನೋಡೋದನ್ನ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಮೆಂಟ್ಗಳು ಬರ್ತಾ ಇರುತ್ತೆ. ಇನ್ನು ಮುದ್ದು ಸೊಸೆಯಲ್ಲಿ ತ್ರಿವಿಕ್ರಮ್ ಅವರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲೂ ಕೂಡ ತುಂಬ ಏನು ಗೊತ್ತಾ, ಭವ್ಯಗೌಡ ಆ್ಯಕ್ಟಿಂಗ್ ಮಾಡಬೇಕು, ತ್ರಿವಿಕ್ರಮ್ ಜೊತೆ ಭವ್ಯಗೌಡ ಹೀರೋಯಿನ್ ಆಗಿರಬೇಕು, ಆವಾಗಲೇ ನಮಗೆ ಖುಷಿ ಆಗೋದು. ನಾವು ಆವಾಗಲೇ ನೋಡೋದು ಧಾರಾವಾಹಿನ, ನಮಗೆ ಖುಷಿ ಆಗುತ್ತೆ ಅಂತೇಳಿ ಫ್ಯಾನ್ಸ್ಗಳು ಸೊ ಸಾಕಷ್ಟು ಕಮೆಂಟ್ಸ್ಗಳನ್ನ ನೋಡಿದ್ದೀನಿ ಆಯಿತಾ. ಸೊ ನಾನು ಹೇಳೋದು ಇಷ್ಟೇ, ಅಂದರೆ ಈ ಒಂದು ವಿಡಿಯೋ ಮುಖಾಂತರ ವಿಡಿಯೋ ಏನಾದರೂ ನೋಡ್ತಾ ಇದ್ದಾರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವರು ನೋಡ್ತಾ ಇದ್ದರೆ, ನಿಮ್ಮ ಸಂಬಂಧ ಏನೇ ಇರಲಿ ಆಯಿತಾ, ನಿಮ್ಮ ಫ್ರೆಂಡೇ ಇರಲಿ ಅಥವಾ ಲವರ್ಸ್ ಆಗಿರ್ತಿರೋ, ಅದು ಸಪ್ರೇಟ್ ಆಯಿತಾ. ಈಗ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನು ಗೊತ್ತಾ, ನೀವಿಬ್ಬರು ಒಟ್ಟಿಗೆ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ನ ಒಪ್ಕೊಂಡು ಯಾವ್ದಾದ್ರು ಒಂದು ಅಟ್ಲೀಸ್ಟ್ ರೀಲ್ಸ್ ಬರಲಿ. ರೀಲ್ಸ್ ಅಂತೂ ಬಂದರೆ ಏನಾದರೂ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ನೀವಿಬ್ಬರು ಮಾಡಿ ಏನಾದರೂ ಹಾಕ್ತೀರಾ ಅಂತಂದರೆ ಆ ರೀಲ್ಸ್ ನಿಜವಾಗ್ಲೂ ಮಿಲಿಯನ್ಸ್ ಗಟ್ಟಲೆ ಓಡುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಿಲಿಯನ್ಸ್ ಗಟ್ಟಲೆ ಓಡುತ್ತೆ. ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಒಂದು ಫ್ಯಾನ್ಸ್ಗಳಿಗೆ ನಿರಾಶೆ ಮಾಡಬೇಡಿ. ಅಟ್ಲೀಸ್ಟ್ ಜೊತೆಲಿರೋಂಥ ಫೋಟೋಸ್ಗಳನ್ನಾರ ಹಾಕಿ, ಇಬ್ಬರು ಜೊತೆಲಿರೋಂಥ ಒಂದು ರೀಲ್ಸ್ ಆರು ಮಾಡಾಕಿ, ಅಥವಾ ಯಾವುದಾದ್ರು ಒಂದು ಬಿಗ್ ಸೀರಿಯಲ್ಲಾರು ಕೂಡ ನೀವು ಒಟ್ಟಿಗೆ ನಟಿಸಿ ನಿಮ್ಮ ಒಂದು ಕೆರಿಯರ್ ಇನ್ನೂ ಕೂಡ ಜಾಸ್ತಿ ಬಿಲ್ಡ್ ಆಗ್ತಾ ಹೋಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಪ್ರೀತಿ ಕೊಡೋಕ್ಕೆ ತಯಾರಿದ್ದಾರೆ ಜನಗಳು. ನೀವು ಪ್ರೀತಿನ ಎಕ್ಸೆಪ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜನ ಒಟ್ಟಿನಲ್ಲಿ ಏನು ಗೊತ್ತಾ, ನೀವು ಲವ್ ಮಾಡ್ತಿರೋ ಬಿಡ್ತಿರೋ ಫ್ರೆಂಡ್ಸ್ ಆಗಿರ್ತಿರೋ, ನೋ ಮ್ಯಾಟರ್ ಆಯಿತಾ. ನೀವಿಬ್ಬರು ಜೋಡಿ ಆಗಿದ್ದರೆ ಜನಕ್ಕೆ ಇಷ್ಟ ಆಗುತ್ತೆ. ಜೋಡಿಯಾಗಿ ನೀವು ಆ್ಯಕ್ಟಿಂಗ್ ಮಾಡ್ತಿರೋ ಅಥವಾ ಜೋಡಿಯಾಗಿ ರಿಯಾಲಿಟಿ ಶೋಸಲ್ಲಿ ಬರ್ತಿರೋ, ನೋ. ಬಟ್ ಏನೇ ಬಂದ್ರೂ ಕೂಡ ಜನ ಆಕ್ಸೆಪ್ಟ್ ಮಾಡ್ತಾರೆ. ಜೋಡಿಯಾಗಿ ಬಂದರೆ
ತುಂಬಾ ಇಷ್ಟಪಟ್ಟು ನೋಡ್ತಾರೆ. ನಿಮ್ಮ ಕೆರಿಯರ್ ಇನ್ನೂ ಬಿಲ್ಡ್ ಆಗುತ್ತೆ, ಇದರಿಂದ ದುಡ್ಡು ಮಾಡ್ಬೋದು. ಹಾಗೆ ದುಡ್ಡು ಅನ್ನೋದಕ್ಕಿಂತ ಹೆಸ್ರು ಗಳಿಸ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಇಬ್ಬರೂ ಕೂಡ ಒಂದು ಏನು ಗೊತ್ತಾ, ಭವ್ಯಗೌಡ ಆಗಲಿ ತ್ರಿವಿಕ್ರಮ್ ಆಗಲಿ ಇಬ್ಬರೂ ಕೂಡ ಒಂದು ಬ್ಯಾಕ್ಗ್ರೌಂಡ್ ಸ್ವಲ್ಪ ಏನಿದೆ ಅಂತಂದರೆ ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋ ಅಂಥವ್ರೆ. ಒಂದು ಲೈಫಲ್ಲಿ ಸೆಟಲ್ ಆಗಬೇಕು ಅಂತ ಒಂದು ಆಸೆ ಇಟ್ಕೊಂಡಿರೋ ಅಂಥವ್ರು, ನೀವಿಬ್ಬರೂ ಕೂಡ ಆಸೆ ಇಟ್ಕೊಂಡಿರೋ ಅಂಥವ್ರು. ಒಂದೇ ನಿಟ್ಟಿನಲ್ಲಿ ಸಾಗ್ತಾ ಇರೋದ್ರಿಂದ ಜನ ಒಪ್ಕೊಂಡಿದ್ದಾರೆ, ನಿಮ್ಮ ಜೋಡಿನ ಜನ ಒಪ್ಕೊಂಡಿದ್ದಾರೆ. ಬಿಗ್ ಬಾಸ್ ಸೀಸನ್ ಕನ್ನಡ 11 ಆದಮೇಲಂತೂ ನಿಮ್ಮ ಒಂದು ಕ್ರೇಜ್ ಇನ್ನೂ ಜಾಸ್ತಿ ಆಗಿದೆ. ಸೊ ಜನ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಅದನ್ನು ಕೊಟ್ಟು ಸೊ ಪ್ರೀತಿನ ಗಳಿಸೋಣ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ನಾನು ಆಟ್ಲಿ ನಾನು ಸಖತ್ ಫ್ಯಾನ್, ನಿಮ್ಮಿಬ್ರಿಗೂ ಕೂಡ ನಾನು ತುಂಬಾ ಫ್ಯಾನ್. ಸಾಕಷ್ಟು ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ನನ್ನ 2 ಚಾನಲ್ ಕೂಡ ಡಿಲೀಟ್ ಆದ್ರೂ ಕೂಡ ನಾನು ತಲೆ ಕೆಡಿಸ್ಕೊಂಡಿದ್ದೇನೆ. ಮತ್ತೊಂದು ಚಾನಲ್ನ ಓಪನ್ ಮಾಡಿ ಆ ಚಾನಲಲ್ಲೂ ಕೂಡ ನಾನು ನಿಮ್ಮ ಬಗ್ಗೆನೇ ವೀಡಿಯೋನ ಮಾಡ್ತೀನಿ. ಸೊ ಆದ್ದರಿಂದ ಜನ ತ್ರಿವ್ಯಾ ಫ್ಯಾನ್ಸ್ಗಳು ಏನಿದ್ದಾರೆ, ಲಕ್ಷಾಂತರ ಜನ ಇದ್ದಾರೆ, ಅವರ ಪ್ರೀತಿ ಗಳಿಸ್ತೀರಾ. ನೀವು ಒಟ್ಟಿಗೆ ಒಂದು ರೀಲ್ಸಾರು, ಅಟ್ಲೀಸ್ಟ್ ರೀಲ್ಸಾರು ಮಾಡಿ ಹಾಕಿ ಸಾಕಷ್ಟು ಲಕ್ಷಾಂತರ ಜನಕ್ಕೆ ರೀಚ್ ಆಗ್ತೀರಾ ನೀವಿಬ್ರೂ ಕೂಡ. ಹಾಗೆ ನಿಮಗೂ ಕೂಡ ಈ ಒಂದು ಆಫರ್ಸ್ಗಳು ಇನ್ನೂ ಜಾಸ್ತಿ ಆಗ್ಬೋದು ಅಂತ ನನ್ನ ಒಂದು ಆಸೆ ಅಷ್ಟೇ. ಮತ್ತು ಏನು ಗೊತ್ತಾ, ಇಲ್ಲಿ ತ್ರಿವ್ಯಾ ಫ್ಯಾನ್ಸ್ಗಳಿಗೆ ನಾನೊಂದು ಹೇಳೋದು, ಇದು ತ್ರಿವಿಕ್ರಮ್ ಮತ್ತು ಭವ್ಯಗಳಿಗೆ ಹೇಳೋದಾದರೆ, ತ್ರಿವ್ಯಾ ಫ್ಯಾನ್ಸ್ಗಳಿಗೆ ಏನು ಹೇಳೋದು ಅಂತಂದರೆ, ಅವ್ರೇನು ಗೊತ್ತಾ, ಈಗ ಸೋಷಿಯಲ್ ಮೀಡಿಯಾ ಅಂತಂದರೆ ಏನು ಅಂತಂದರೆ, ಏನೋ ಒಂದು ಜೋಡಿಯಾಗಿ ನೋಡ್ತೀವಿ ಮಾತ್ರಕ್ಕೆ ಎಲ್ಲನೂ ಕೂಡ ಶೇರ್ ಮಾಡ್ಕೊಬೇಕು. ಈಗ ಪರ್ಸ್ನಲ್ ವಿಷಯನ ಎಲ್ಲನೂ ಕೂಡ ಮೀಡಿಯಾ ಮುಂದೆ ಹೇಳ್ಕೊಬೇಕಂದ್ರೆ ಅವ್ರಿಗೂ ಸ್ವಲ್ಪ ಕಷ್ಟ ಆಗುತ್ತೆ, ಆಯಿತಾ. ಈಗ ಭವ್ಯಗೌಡ ಅವರ ಬರ್ತಡೆಗೆ ತ್ರಿವಿಕ್ರಮ್ ಕೂಡ ಹೋಗಿದ್ರು, ಹೋಗ್ದೇ ಏನಿಲ್ಲ, ಆಯಿತಾ. ಬಟ್ ಈ ವಿಷಯನ ಫೋಟೋಸ್ ಆಗಲಿ ಶೇರ್ ಮಾಡೋದ್ರಿಂದ ಜನ ಇನ್ನೇನು ಅರ್ಥ ಮಾಡ್ಕೊತಾರೋ, ನಾವು ಇಂಡಿವಿಜುವಲಾಗಿ ಬೆಳಿಬೇಕು ಅನ್ನೋದು ಅವರಲ್ಲೂ ಕೂಡ ಇರುತ್ತೆ ಅಂತ ಅನಿಸುತ್ತೆ. ಸೊ ಇಂಡಿವಿಜುವಲಾಗಿ ಬೆಳಿಬೇಕು ನಾವು. ಏನೋ ನಾವು ತ್ರಿವಿಕ್ರಮ್ ಅಂದರೆ ತ್ರಿವಿಕ್ರಮ್ ಆಗೇ ನಾವು ಮುಂದುವರಿಬೇಕು ಅನ್ನೋ ಆಸೆನೂ ಕೂಡ ಅವ್ರಿಗಿರ್ಬೋದೇನೋ ಗೊತ್ತಿಲ್ಲ. ಆ್ಯಂಡ್ ಭವ್ಯಗೌಡನೂ ಅಷ್ಟೇ. ನಾನು ಭವ್ಯಗೌಡ ಅಂತಂದರೆ ನಾನು ಭವ್ಯಗೌಡ ಹಾಗೆಯೇ ನಾನು ಜನಕ್ಕೆ ನಾನು ಕಾಣಿಸ್ಕೊಬೇಕು ಅಂದರೆ ಬೆಳಿಬೇಕು ಅನ್ನೋದು ಆಸೆ ಇದ್ದರೂ ಇರ್ಬೋದೇನೋ. ಮತ್ತು ಅವರಿಬ್ಬರು ಬಾಂಡಿಂಗ್ನ ಸದ್ಯಕ್ಕೆ ನಾವು ಮುಚ್ಚಿಡೋದಕ್ಕಿಂತ ಅವ್ರ ಮಧ್ಯೆ ಏನಿದೆಯೋ ಅದು ಗೊತ್ತಿಲ್ಲ. ಬಟ್ ಬಿಗ್ ಬಾಸ್ ಮನೇಲಿ ನಾವು ನೋಡಿದಂತೂ ಎಲ್ಲನೂ ಕೂಡ ನಿಜನೇ. ಅವರಿಬ್ಬರ ಮಧ್ಯೆ ಪ್ರೀತಿ ಇದ್ದಿದ್ದು ನಿಜ, ಹಾಗೆ ಪ್ರಪೋಸ್ ಮಾಡಿದ್ದು ನಿಜ, ಹಾಗೆ ಅವರಿಬ್ಬರು ಒಂದು ಬಾಂಡಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು, ಆಯಿತಾ. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅವರು ಜನಕ್ಕೆ ಹೇಳಿದ್ದು ಬೇರೆ ರೀತಿ. ಅಂದರೆ ಇವ್ರು ನನ್ನ ತಮ್ಮನ ಥರ, ತ್ರಿವಿಕ್ರಮ್ ಹೇಳಿದ್ರು ನಮ್ಮ ತಮ್ಮನ ಥರ, ನಾನು ಮದುವೆ ಆಗೋಂಥ ಚಾನ್ಸೇ ಇಲ್ಲ, ಜಸ್ಟ್ ನಾವಿಬ್ಬರು ಫ್ರೆಂಡ್ಸ್ ಥರ ಇದ್ದೀವಿ ಅನ್ನೋದಕ್ಕಿಂತ ಒಂದು ಅಣ್ಣ ತಮ್ಮ ಬಾಂಡಿಂಗ್ ಥರ ಇದೆ ನಮ್ಮ ಮಧ್ಯೆ ಹೊರತು ಯಾವುದೇ ಆ ಥರದ್ದೆಲ್ಲ ಸೀನ್ ಇಲ್ಲ ಅಂಥೇಳಿ ತ್ರಿವಿಕ್ರಮ್ ಭವ್ಯ ಹೇಳಿದ್ದುಂಟು. ತ್ರಿವಿಕ್ರಮ್ ಅವರು ಕೂಡ ಹೇಳಿದ್ದುಂಟು, ಭವ್ಯಗೌಡ ಅವರು ಹೇಳಿದ್ದುಂಟು. ಬಟ್ ಜನಕ್ಕೆ ಇದನ್ನು ಒಪ್ಕೊಳಕ್ಕೆ ತಯಾರಿಲ್ಲ, ತ್ರಿವ್ಯಾ ಫ್ಯಾನ್ಸ್ಗಳು ಒಪ್ಕೊಳಕ್ಕೆ ತಯಾರಿಲ್ಲ. ಬಟ್ ಇವರಿಬ್ಬರು ಬಿಗ್ ಬಾಸ್ ಮನೆ ಒಳಗಡೆ ಆ ರೀತಿ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಆ ಥರ ಮೈಂಡ್ ಸೆಟ್ ಜನಕ್ಕೆ ಕ್ರಿಯೇಟ್ ಆಗಿಬಿಟ್ಟಿದೆ. ಇವರಿಬ್ಬರು ಒಟ್ಟಿಗಿದ್ದಾಗಿರ್ಬೋದು, ಒಬ್ರನ್ನೊಬ್ರು ಕೇರ್ ಮಾಡ್ತಾ ಇರೋದಿರ್ಬೋದು, ಇವರಿಬ್ಬರು ಒಟ್ಟಿಗಿರೋದನ್ನ ಬಹಳಷ್ಟು ಇಷ್ಟಪಟ್ಟಿದ್ದಾರೆ ಜನ. ಒಪ್ಕೊಳಕ್ಕೆ ತಯಾರಿಲ್ಲ, ಬಟ್ ಇವ್ರ ಮಧ್ಯನೂ ಇಲ್ಲ ಅಂತ ಹೇಳಿದ್ರು ಕೂಡ ಅವ್ರ ಮಧ್ಯೆ ಏನೋ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಾವು ಗುಬ್ಬಿಗೆ ಹೋದಾಗ್ಲೂ ಕೂಡ ಅವರಿಬ್ಬರು ಕೈ ಇಟ್ಕೊಂಡು ಹೋಗಿದ್ದಿರ್ಬೋದು, ಎಷ್ಟು ಸೇಫಾಗಿ ಕರ್ಕೊಂಡು ಹೋಗಿರೋದಿರ್ಬೋದು. ಎಲ್ಲ ಫ್ರೆಂಡ್ ಆದರೆ ಮಾತ್ರಕ್ಕೆ ಅವರು ಸ್ವಂತ ಊರಿಗೆ ಕರ್ಕೊಂಡು ಹೋಗ್ತಾರೆ ಭವ್ಯಗೌಡ ಅವ್ರನ್ನ ಅಂತಂದರೆ ಇಟ್ಸ್ ನಿಜವಾಗ್ಲೂ ಕೂಡ ಒಂದು ಬಾಂಡಿಂಗ್ ಇದೆ ಅಂತ ಗೊತ್ತಿತ್ತು. ಹಾಗೆ ಅವರಿಬ್ಬರು ಎಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದಾರೆ ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಸೊ ಹಾಗಾಗಿ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಮಧ್ಯೆ ಅವರೇ ಏನೂ ಇಲ್ಲ ಅಂತಂದ್ರೂ ಕೂಡ ಅವರಿಬ್ಬರ ಮಧ್ಯೆ ಇದೆ. ಬಟ್ ಯಾರಿಗೂ ಕೂಡ ತೋರಿಸ್ಕೊತಾ ಇಲ್ಲ ಅಷ್ಟೇ. ಅವ್ರು ಒಬ್ರಿಗೊಬ್ರು ವಿಶ್ ಕೂಡ ಮಾಡ್ಕೊತಾರೆ, ಡೈಲಿ ಫೋನಲ್ಲಿ ಮಾತಾಡ್ತಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಬಟ್ ಜನಕ್ಕೆ ಎಲ್ಲನೂ ಕೂಡ ಹೇಳಬೇಕು, ಮೀಡಿಯಾ ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲನೂ ಕೂಡ ಹೇಳಬೇಕು ಅನ್ನೋದು ಇರಲ್ಲ. ಅವ್ರು ಪರ್ಸ್ನಲ್ಲೇ ಬೇರೆ, ಪ್ರೊಫೆಷ್ನಲ್ಲೇ ಬೇರೆ ಆಗಿರುತ್ತೆ. ಸೊ ಪ್ರೊಫೆಷ್ನಲ್ ಅಂತ ಬಂದಾಗ ಅವ್ರಿಗೆ ಆದಂಥ ಒಂದು ಇದಿರುತ್ತೆ, ಲೈಫ್ ಸ್ಟೈಲ್ ಅವ್ರದ್ದೇ ಒಂದು ಲೈಫ್ ಸ್ಟೈಲ್ ಇರುತ್ತೆ. ಪರ್ಸ್ನಲ್ ಅಂತ ಬಂದಾಗ ಅದ್ರ ಪ್ರಕಾರ ನಡಿಬೇಕಾಗತ್ತೆ. ಲೈಫಲ್ಲಿ ಇನ್ನೂ ಕೂಡ ಏನೇನೋ ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಜಸ್ಟ್ ಏನೋ ಒಂದು ಬಿಗ್ ಬಾಸ್ ಮನೆಗೆ ಹೋದ ತಕ್ಷಣವೇ ನಾನೊಂದು ಲವ್ ಮಾಡಿಕೊಂಡು ಮದುವೆ ಮಾಡ್ಕೊಂಡ್ಬಿಟ್ಟೆ ಅಂದ್ ಮಾತ್ರ ಕಷ್ಟೇ ಆಗಿರಲ್ಲ. ಅವ್ರ ಲೈಫ್ ಇನ್ನೂ ಕೂಡ ಕನಸುಗಳನ್ನ ಹೊತ್ಕೊಂಡಿರ್ತಾರೆ. ಸೊ ಆ ಕನಸುಗಳನ್ನ ನನಸು ಮಾಡ್ಕೊಳಕ್ಕೋಸ್ಕರ ಈ ಒಂದು ಬಾಂಡಿಂಗ್ನ ಬಚ್ಚಿಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದೆ, ಅದು ಸ್ನೇಹನ ಆಗಲಿ ಅಥವಾ ಪ್ರೀತಿ ಆಗಲಿ ಅದು ಸಪ್ರೇಟ್, ಬಟ್ ಬಾಂಡಿಂಗ್ ಅಂತೂ ಇದ್ದೇ ಇದೆ. ಸೊ ನಮಗೆ ಬೇಕಾಗಿರೋದು ತ್ರಿವ್ಯಾ ಫ್ಯಾನ್ಸ್ಗಳಿಗೆ ಓನ್ಲಿ ಫಾರ್ ಅವರಿಬ್ಬರು ಮದುವೆ ಆಗ್ತಾರೋ ಬಿಡ್ತಾರೋ ಸಪ್ರೇಟ್, ಒಟ್ಟಿಗೆ ಒಂದು ಫಿಲಮ್ ಆಗಲಿ ಅಥವಾ ಧಾರಾವಾಹಿ ಆಗಲಿ ಬರಬೇಕು ಅನ್ನೋದು ಎಲ್ಲರ ಆಸೆ. ಸೊ ಆ ಆಸೆ ಬೇಗ ಈಡೇರಲಿ, ತ್ರಿವ್ಯಾ ಫ್ಯಾನ್ಸ್ಗಳ ಆಸೆ ಈಡೇರಲಿ. ಮತ್ತು ಅವರೊಂದು ಕನ್ಫ್ಯೂಷನ್ನ ಕೊಟ್ಬಿಡ್ಲಿ, ಏನಪ್ಪ ಜನಕ್ಕೆ ಇವರಿಬ್ರು ಎಲ್ಲೂ ಕೂಡ ಕಾಣಿಸ್ಕೊತಲ್ಲ, ನಿಜವಾಗ್ಲೂ ಅವ್ರ ಮಧ್ಯೆ ಪ್ರೀತಿನೇ ಇಲ್ವೇ ಅಂತ ಅನ್ನಿಸ್ತಾ ಇದೆ ಅನ್ನೋಂಥ ಜನಗಳಿಗೆ ಈ ಮೀಡಿಯಾ ಮುಂದೆ ಇಲ್ಲ, ನೀವು ಆ ಥರ ಏನೂ ಆಸೆ ಇಟ್ಕೊಂಬಿಡಿ, ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತಲೂ ಕೂಡ
ಹೇಳಿ ಆದಷ್ಟು ಬೇಗ ಅಂತ ನಾನು ಕೂಡ ಕೇಳ್ಕೊತೀನಿ. ಒಟ್ಟಾರೆಯಾಗಿ ತ್ರಿವಿಕ್ರಮ್ ಭವ್ಯ ಕೂಡ ಏನು ಪ್ರಾಜೆಕ್ಟ್ಗಳನ್ನ ನೆಕ್ಸ್ಟ್ ಬರೋವಂಥ ಪ್ರಾಜೆಕ್ಟ್ಗಳಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಇನ್ನು ಮುದ್ದು ಸೊಸೆಯಲ್ಲಿ ತ್ರಿವಿಕ್ರಮ್ ಅವರು ಸೂಪರಾಗಿ ನಟಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅವರ ಒಂದು ಪಾತ್ರಕ್ಕೆ ಸೂಟ್ ಆಗೋ ರೀತಿ ಏನು ಇದ್ದಾರೆ. ಅವ್ರ ಡ್ರೆಸ್ಸಸ್ ಎಲ್ಲ ನೋಡ್ಬಿಟ್ಟು ನನಗಂತೂ ಖುಷಿ ಆಯಿತು. ಹಳ್ಳಿ ಐದನಾಗಿ ಮಾಡ್ತಾ ಇರೋವಂಥದ್ದು ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅವ್ರಿಗೆ ಸಿಕ್ಕಿರೋವಂಥದ್ದು. ಸೀರಿಯಲ್ ಮುಖಾಂತರ 2ನೇ ಸೀರಿಯಲ್ ಆಗಿರೋಂಥ ಈ ಮುದ್ದು ಸೊಸೆ ಅವರಿಗೆ ಯಶಸ್ಸನ್ನು ತಂದುಕೊಡ್ಲಿ ಅಂತ ಕೇಳ್ಕೊತೀನಿ. ಇನ್ನು ನಮ್ಮ ಭವ್ಯಗೌಡ ಅವರು ಸಾಕಷ್ಟು ಇವೆಂಟ್ಸ್ಗಳಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದು, ಸೂಪರಾಗಿ ಡ್ಯಾನ್ಸ್ ಮಾಡಿ ಮನರಂಜಿಸ್ತಾ ಇದ್ದಾರೆ ಎಲ್ಲರನ್ನೂ ಕೂಡ ಅಂತಲೇ ಹೇಳ್ಬೋದು. ಹಾಗೆ ಭವ್ಯಗೌಡ ಅವರು ಒಂದು ಬಿಗ್ ಪ್ರಾಜೆಕ್ಟಲ್ಲೇ ಬರ್ತಾ ಇದ್ದಾರೆ, ಕಲರ್ಸ್ ಕನ್ನಡದಲ್ಲೇ ಅಂತ ಹೇಳ್ಬಿಟ್ಟು ಕೇಳಿ ಬರ್ತಾ ಇದೆ. ಅವರು ಕೂಡ ಧಾರಾವಾಹಿ ನಡೆಸ್ತಾ ಇದ್ದಾರೆ ಅನ್ನೋದು ಕೇಳಿ ಬರ್ತಾ ಇದೆ. ಹಾಗೆ ಮುದ್ದು ಸೊಸೆಯಲ್ಲೂ ಕೂಡ ಒಂದು ಪಾತ್ರನ ಇವರು ನಿರ್ವಹಿಸ್ತಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ನೋಡೋಣ ನೆಕ್ಸ್ಟ್ ಡೇಸಲ್ಲಿ ಯಾವ ರೀತಿ ಪ್ರಾಜೆಕ್ಟ್ ಮುಖಾಂತರ ನಮ್ಮ ಮುಂದೆ ಬರ್ತಾರೆ ಅನ್ನೋದನ್ನು ನೋಡೋಣ. ಅದನ್ನು ಕೂಡ ನಾವು ಆಕ್ಸೆಪ್ಟ್ ಮಾಡೋಣ. ಯಾವುದೇ ಪಥದಲ್ಲಿ ಬಂದ್ರೂ ಕೂಡ ಭವ್ಯಗೌಡರನ್ನು ಆಕ್ಸೆಪ್ಟ್ ಮಾಡೋಣ. ಹಾಗೆ ಮತ್ತು ತ್ರಿವಿಕ್ರಮ್ನವರು ಆಕ್ಸೆಪ್ಟ್ ಮಾಡ್ತಾರೆ. ಎಲ್ಲರ ಮನೆ ಬಂದು ತಲುಪ್ತಾರೆ ನಮ್ಮ ತ್ರಿವಿಕ್ರಮ್ ಹಾಗೆ ಭವ್ಯಗೌಡ. ಎಲ್ಲರೂ ಕೂಡ ಅದನ್ನೇ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಮುದ್ದು ಸೊಸೆ ಮುಖಾಂತರ ತ್ರಿವಿಕ್ರಮ್ ಅವರು ಬರ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ನಮ್ಮ ಭವ್ಯಗೌಡನು ಕೂಡ ಬರ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ತ್ರಿವ್ಯಾ ಫ್ಯಾನ್ಸ್ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವರ ಒಂದು ಈ ಲವ್ ಬಾಂಡಿಂಗ್ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಜವಾಗ್ಲೂ ಅವರು ಫ್ರೆಂಡ್ಸಾ ಅಥವಾ ಅಣ್ಣ ತಮ್ಮನ ಅಥವಾ ಇನ್ನೊಂದ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮರಿದೇ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ. ಥ್ಯಾಂಕ್ ಯು. ಲವ್ ಯು. ಬಾಯ್. ಲವ್ ಯು. ಥ್ಯಾಂಕ್ ಯು. ಬಾಯ್.